ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂಥೇಳಿ. ಏನಪ್ಪ ಅಂದರೆ, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆಯಲ್ಲ, ನಿಮ್ಮ ಒಂದು ಪರ್ಸ್ನಲ್ ಅಕೌಂಟ್ನ ಹೇಗೆ ನೀವು ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡೋದು, ಪ್ರೊಫೆಷ್ನಲ್ ಅಕೌಂಟ್ ಅಥವಾ ಬಿಸ್ನೆಸ್ ಅಕೌಂಟ್ಗೆ ಹೇಗೆ ಸ್ವಿಚ್ ಮಾಡೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸಿಂಪಲ್ಲು, ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಬಂದ ತಕ್ಷಣ ಎಡಿಟ್ ಪ್ರೊಫೈಲ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂತಿದೆ. ಸ್ವಿಚ್ ಟು ಪ್ರೊಫೆಷ್ನಲ್ ಅಕೌಂಟ್ ಅಂದರೆ ಸ್ವಿಚ್ ಟು ಬಿಸ್ನೆಸ್ ಅಕೌಂಟ್, ಬಿಸ್ನೆಸ್ ಪೇಜ್, ಪ್ರೊಫೆಷ್ನಲ್ ಅಕೌಂಟ್ ಏನು ಬೇಕಾದರೂ ಹೇಳ್ಬೋದು. ಈ ರೀತಿ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ರಿ, ಗೆಟ್ ಪ್ರೊಫೆಷ್ನಲ್ ಟೂಲ್ಸ್ ಅಂತ ಹೇಳೆಲ್ಲ ಬರುತ್ತೆ. ಇದೆಲ್ಲ ಒಂದ್ಸಲ ಕಂಟಿನ್ಯೂ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಸಿಂಪಲ್ 5 ಸ್ಟೆಪ್ ಬರುತ್ತೆ. 5 ಸ್ಟೆಪ್ನ ನೀವು ಆರಾಮಾಗಿ 5 ನಿಮಿಷದಲ್ಲಿ ಮುಗಿಸ್ಕೊಂಬಿಡ್ಬೋದು. ಇಲ್ಲಿ ನೋಡಿ, ನಿಮ್ಮ ಒಂದು ಕ್ಯಾಟಗರಿ ಕೇಳ್ತಿದೆ: ಆರ್ಟಿಸ್ಟ್, ಮ್ಯೂಸಿಕ್, ಬ್ಲಾಗರ್, ಕ್ಲಾತಿಂಗ್, ಕಮ್ಯುನಿಟಿ, ಡಿಜಿಟಲ್ ಕ್ರಿಯೇಟರ್, ಎಜುಕೇಷನ್, ಎಂಟರ್ಪ್ರಿನರ್, ಹೆಲ್ತ್, ಎಡಿಟರ್, ರೈಟರ್, ಪರ್ಸ್ನಲ್ ಬ್ಲಾಗ್, ಪ್ರಾಡಕ್ಟ್, ಗೇಮರ್, ರೆಸ್ಟೋರೆಂಟ್, ಈ ಥರ ಸುಮಾರಷ್ಟಿದ್ದಾವೆ. ನೀವು ನಿಮ್ಮ ಒಂದು ಕ್ಯಾಟಗರಿನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಯಾವುದೋ ಒಂದು ಕ್ಯಾಟಗರಿ ಬೇಕಿದ್ರೆ ವಿಡಿಯೋ ಕ್ರಿಯೇಟರ್ ಕೊಡ್ರಿ, ಇಲ್ಲಾಂದರೆ ಡಿಜಿಟಲ್ ಕೊಡ್ರಿ, ನಿಮ್ಮ ಒಂದು ಇದ್ರ ಪ್ರಕಾರ. ಮತ್ತು ಇದನ್ನ ಡಿಸ್ಪ್ಲೇ ಆನ್ ಪ್ರೊಫೈಲ್ ಕೊಡ್ರಿ. ಏನಕ್ಕಂದರೆ ನೀವು ಇಲ್ಲಿ ಕೊಟ್ಟಿರೋದು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಈಗ ನೆಕ್ಸ್ಟ್ ಕೊಡ್ರಿ. ನೆಕ್ಸ್ಟ್ ಕೊಟ್ಟಿದ ತಕ್ಷಣ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆ ಒಂದು ಇಂಟರ್ಫೇಸಲ್ಲಿ ಇನ್ನು ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಕ್ರಿಯೇಟರ್ ಮತ್ತು ಬಿಸ್ನೆಸ್ ಇದೆ. ಇಲ್ಲಿ ನೀವು ತುಂಬ ನೀಟಾಗಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಬಿಸ್ನೆಸ್ ಅಂದರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಪರ್ಪಸ್ಗೆ ನೀವು ಈ ಒಂದು ಪೇಜ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ರಿ. ಯಾರೆಲ್ಲ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಅವರು ಕ್ರಿಯೇಟರ್ ಮೇಲೆ ಇರಲಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ, ಚೇಂಜಸ್ ಟು ಯುವರ್ ಸೇಫ್ಟಿ ಸೆಟ್ಟಿಂಗ್ ಅಂತ ಏನಿದೆ, ಇದನ್ನ ಆ್ಯಸ್ ಇಟ್ ಈಸ್ ಓಕೆನೇ ಕೊಡಿ. ಇವಾಗ ಇಲ್ಲಿ ನೋಡ್ರಿ, ಪ್ರಮೋಟ್ ಟು ಇಮೇಲ್ಸ್ ಅಂತ ಇದೆ, ಎಲ್ಲ ನೆಕ್ಸ್ಟ್ ಕೊಡಿ. ಶೇರ್ ಲಾಗಿನ್ ಯೂಸಿಂಗ್ ಅಕೌಂಟ್ ಸೆಂಟರ್ ಇದೆ, ಕಂಟಿನ್ಯೂ ಕೊಡ್ರಿ. ಇವಾಗ ಇಲ್ಲಿ ನೋಡ್ರಿ, 0 to 7 ಸ್ಟೆಪ್ ಕಂಪ್ಲೀಟ್ ಅಂತಿದೆ. ಅಂದರೆ ಈಗ 7 ಸ್ಟೆಪ್ಸ್ನ ನಾವು ಕಂಪ್ಲೀಟಾಗಿ ಮಾಡಬೇಕು. ಇಲ್ಲಿ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಅಂತ ಏನಿದೆಯಲ್ಲ, ಇಲ್ಲಿ ನೋಡ್ರಿ, ಬಯೋಲಿ ನೀವು ಲಿಂಕ್ ಹಾಕಬೇಕು. ಲಿಂಕು ಯಾವ್ದು ಲಿಂಕ್ ಹಾಕ್ಬೇಕಂದ್ರೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಆಗಲಿ ಅಥವಾ ನಿಮ್ಮ ಒಂದು ಯೂಟ್ಯೂಬ್ ಲಿಂಕ್ ಆಗಲಿ, ಯಾವುದೋ ಒಂದು ಲಿಂಕ್ನ ಇಲ್ಲಿ ಹಾಕಬೇಕು. ನಾನು ನನ್ನ ಒಂದು ಯೂಟ್ಯೂಬ್ ಲಿಂಕ್ನ ತೊಗೊತೀನಿ. ಇವಾಗ ಯೂಟ್ಯೂಬ್ ಲಿಂಕ್ ತೊಗೊಳ್ಳೋದು ಹೇಗೆ ಅಂದರೆ ಸಿಂಪಲ್. ಇವಾಗ ನೀವು ನಿಮ್ಮ ಒಂದು ಪೇಜ್ಗೆ ಲಾಗಿನ್ ಆಗಿರ್ಬೇಕಂತೇನಿಲ್ಲ. ಚಾನಲ್ಗೆ ಯಾವ ಒಂದು ಬೇಕಿದ್ರು ನಿಮ್ಮ ಒಂದು ಪ್ರೊಫೈಲ್ ಲಿಂಕ್ನ ತೊಗೋಬೋದು. ನಾನು ನನ್ನ ಚಾನಲ್ ನೇಮ್ನ ಟೈಪ್ ಮಾಡಿ ಸರ್ಚ್ ಮಾಡ್ತಾಯಿದ್ದೀನಿ. ಇವಾಗ ಚಾನಲ್ ನೇಮ್ನ ಟೈಪ್ ಮಾಡಿ ಸರ್ಚ್ ಮಾಡ್ತಾಯಿದ್ದೀನಿ ನೋಡಿ. ಚಾನಲ್ ನೇಮ್ ಟೈಪ್ ಮಾಡಿ ಸರ್ಚ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಆಪ್ಷನ್ ಬರುತ್ತೆ. ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ ತಕ್ಷಣ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಮೇಲೆ ಬನ್ನಿ. ಇಲ್ಲಿ ಮೋರ್ ಇನ್ಫೋ ಅಂತ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಅಂತ ಬರುತ್ತೆ, ಕಾಪಿ ಮಾಡ್ಕೊಂಬಿಡಿ. ಆ್ಯಡ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು URLನ ಕಾಪಿ ಮಾಡಿ. ಯಾವುದೇ ಒಂದು URLನ ಇಲ್ಲಿ ನೀವು ಯಾವೊಂದು ಸೋಷಿಯಲ್ ಮೀಡಿಯಾ ಲಿಂಕ್ನ ತಂದಿದ್ದೀರಾ ಅಂತ ಹೇಳಿ ಅದನ್ನ ಟೈಪ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಪ್ರೊಫೈಲ್ ಈ ಥರ ಆಗುತ್ತೆ. ಹಾಕೋಬಹುದು. ಎಕ್ಸ್ಟ್ರಾ ಆಪ್ಷನ್ ಹಾಕ್ತಾ ಕೂತ್ರೆ ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅನ್ನೋ ಪ್ರೋಸೆಸ್ಗೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತ ಇಲ್ಲ. ಇವಾಗ ನೋಡ್ರಿ, ಶೋಕೇಸ್ ಯುವರ್ ಬ್ಯಾಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೆಂಗೆ ಕ್ಲಿಕ್ ಕೊಡಿ. ಶೋಕೇಸ್ ಬ್ಯಾಂಡ್ ಮೇಲೆ ನೀವು ನಿಮ್ಮ ಒಂದು ಪ್ರೊಫೈಲ್ನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕೊಡಿ, ಕಂಟಿನ್ಯೂ ಕೊಡಿ. ಇಲ್ಲಿ ನೋಡ್ರಿ, ಟ್ಯಾಗ್ ಪೀಪಲ್ಸ್ ಅಂತಿದೆ, ಆಡಿಯನ್ಸ್ ಎವ್ರಿ ಒನ್ ಕೊಡ್ರಿ. ಯಾವ ಟಾಪಿಕ್ಸ್, ರೀನೇಮ್ ಆಡಿಯೋ ಒರಿಜಿನಲ್ಲೇ ಇರಲಿ, ಎಲ್ಲ ಡಿಫಾಲ್ಟ್ ಸೆಟ್ಟಿಂಗ್ ಬರುತ್ತೆ. ರೆಕಮೆಂಡ್ ಆನ್ ಫೇಸ್ಬುಕ್ ನಿಮಗೆ ಬೇಕಿದ್ದರೆ ಆನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನನಗೆ ಬೇಕು ಅನಿಸಿದ್ರೆ ನಾನು ಆನ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಬೇಡ. ಇದು ಕೂಡ ನಿಮ್ಮ ಒಂದು ಇಷ್ಟ ಪ್ರಕಾರ. ನನಗೆ ಸದ್ಯಕ್ಕೆ ಅದು ಬೇಕಾಗಿಲ್ಲ, ಹಾಗಾಗಿ ಅದನ್ನ ಹಾಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡಿದ ತಕ್ಷಣ ನಿಮಗೆ ಹಾಗೆ ಇನ್ನು ಉಳಿದಂಥ ಸೆಟ್ಟಿಂಗ್ಸ್ಗೆಲ್ಲ ಇಲ್ಲಿ ಆನ್ ಮಾಡೋಕ್ಕೆ ಹೇಳುತ್ತೆ. ಇಲ್ಲಿ ನೋಡಿ, ಶೇರ್ ಅಂತ ಏನು ಬರ್ತಿದೆ, ಸೊ ಶೇರ್ ಮೇಲೆ ಹೆಂಗೆ ಕೊಡ್ರಿ. ಇಲ್ಲಿ ನೋಡ್ರಿ, ಯು ಗಾಟ್ ನ್ಯೂ ಟೂಲ್ಸ್ ಅಂತ ಇದೆಯಲ್ಲ, ಹೀಗೆ ಕ್ಲಿಕ್ ಕೊಡ್ರಿ. ಯು ಗಾಟ್ ನ್ಯೂ ಟೂಲ್ಸ್ ಮೇಲೆ ಕ್ಲಿಕ್ ಕೊಡಿಸ್ಕೋಣ. ಸೆಕೆಂಡ್ ಆಪ್ಷನ್ ಕಂಪ್ಲೀಟ್ ಆಗುತ್ತೆ. ಈಗ ಗ್ರೋ ಯುವರ್ ಆಡಿಯನ್ಸ್ ಅಂತ ಏನಿದೆ,
ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಕೊಡಿ. ಫಸ್ಟು ಇಲ್ಲಿ ನೋಡ್ಕೊಳ್ಳಿ, ಇದು ಯಾವುದಕ್ಕೆ ಟಿಕ್ ಮಾರ್ಕ್ ಬರುತ್ತೆ ಈ ಥರ ಎಲ್ಲನೂ ಹಿಂಗೆ ಟಿಕ್ ಮಾಡ್ಕೊಂಡು ಹೋಗಿ. ಗೆಟ್ ಇನ್ಸ್ಪೈರ್ಡ್ ಎಲ್ಲ ಬಂತು. ಟೆಲ್ ಅಸ್ ಯುವರ್ ಗೋಲ್ ಅಂತಿದೆ. ಸೊ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಗೋಲ್ ಏನು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ನಿಮ್ಮ ಒಂದು ಇಷ್ಟದ ಪ್ರಕಾರ ಯಾವುದೋ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ 2 ಸ್ಟೆಪ್ ಇದೆ. ನೀವು ಇಲ್ಲಿ ರೀಚ್ ಅಂತ ಹೇಳ್ಕೊಟ್ಟು ಇನ್ನೊಂದು ಬೇಕಿದ್ದರೆ ಟೆಕ್ಸ್ಟ್ ಅಂತ ಹೇಳ್ಕೊಡಿ. ಇಲ್ಲಿ ಹೌ ಡು ಲೈಕ್ ಟು ಕನೆಕ್ಟ್ ವಿತ್ ಪೀಪಲ್ ಅಂತ ಇದೆಯಲ್ಲ, ಕಾಮೆಂಟ್ಸ್ ಮೆಸೇಜಸ್ ಅಂತ ಹೇಳಿಕೊಡ್ರಿ. ಸೊ ಸೆಲೆಕ್ಟ್ ಕೊಡ್ರಿ. ಇವಾಗ ಗ್ರೋ ಯುವರ್ ಆಡಿಯನ್ಸ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇವಾಗ ನೀವು ಇನ್ವೈಟ್ ಫ್ರೆಂಡ್ಸ್ನ ಇದು ಮಾಡ್ಬೋದು. ಇದನ್ನು ಬೇಕಿದ್ರೆ ಆಮೇಲೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಬೇಕಿದ್ದರೆ ಇನ್ಸ್ಟೆಂಟಾಗಿ ಈ ಸ್ಟೆಪ್ ಕೂಡ ನೀವು ಇದು ಮಾಡ್ಕೋಬೇಕಂದ್ರೆ, ಪಾಸ್ ಮಾಡ್ಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಈ ಒಂದು ಲಿಂಕ್ನ ಹೀಗೆ ಶೇರ್ ಮಾಡಿ. ನಿಮ್ಮ ಒಂದು ಯಾರೋ ಒಬ್ಬ ಫ್ರೆಂಡ್ಗೆ ನೀವು ಈ ಒಂದು ಲಿಂಕ್ನ ಶೇರ್ ಮಾಡಬೇಕು. ನಾನು ಇವಾಗ ನನ್ನ ಒಂದು ಲಿಂಕ್ನ ಫ್ರೆಂಡ್ಗೆ ಶೇರ್ ಮಾಡಿದ್ದೀನಿ. ಹಾಗೆ ಇಲ್ಲಿ ರೈಟ್ ಮಾರ್ಕ್ ತೋರಿಸ್ತು, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿದೆ. ಇವಾಗ 5 ಸ್ಟೆಪ್ ಕಂಪ್ಲೀಟ್ ಆಯಿತು. ಇನ್ನು 2 ಸ್ಟೆಪ್ ಉಳ್ಕೊಂಡಿದೆ. ಆ 2 ಸ್ಟೆಪ್ ನಾವು ಕಂಪ್ಲೀಟ್ ಮಾಡಿದ್ರೆ ಮುಗೀತು, ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಸೆಟಪ್ ಆಗುತ್ತೆ. ಈಗ ಫೈನಲ್ ಆಗಿ ಉಳಿದಿರುವಂಥದ್ದು ಒಂದೇ ಒಂದು ಸ್ಟೆಪ್ಪು. ಇವಾಗ ಇಲ್ಲಿ ನೋಡಿ ನಮ್ಮದು 6 ಸ್ಟೆಪ್ ಕಂಪ್ಲೀಟ್ ಆಗಿದೆ. ಈಗ ನೀವೇನು ಮಾಡಬೇಕು ಅಂದರೆ ಲರ್ನ್ ಅಬೌಟ್ ಹೌ ಟು ಆ್ಯಡ್ಸ್ ವರ್ಕ್ ಅಂತಿದೆಯಲ್ಲ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ಅದನ್ನ ಅಲ್ಲಿಗೆ ಬಿಟ್ಟು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ ನೀವು ಪೇಜ್ನ ಬೂಸ್ಟ್ ಮಾಡೋ ಹಾಗಿದ್ರೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರಿ, ಬೂಸ್ಟ್ ಯುವರ್ ಪೇಜ್ ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿರಿ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಅಮೌಂಟ್ ತೊಗೊಳುತ್ತೆ. ಹಾಗಾಗಿ ನೀವು ತಲೆ ಕೆಡಿಸ್ಕೋಬೇಡಿ ಇದ್ರ ಬಗ್ಗೆ. ಏನಕ್ಕಂದರೆ ಇಲ್ಲಿ ನೀವು ಅಮೌಂಟ್ನ ಪ್ರೀಮಿಯಮ್ ಆಗಿ ಪೇ ಮಾಡಬೇಕಾಗುತ್ತೆ. ನೀವು ಈ ಒಂದು ಆಪ್ಷನ್ ಬಗ್ಗೆ ಅಷ್ಟಾಗಿ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಆದರೂ ನಾನು ನಿಮಗೆ ಈ ಒಂದು ಇದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿರಿ, ಹೀಗೆ ಕೊಟ್ಟಿದ ತಕ್ಷಣ ಇಲ್ಲಿ ಸೆಂಡ್ ಮೆಸೇಜ್ ಅಂತೇಳಿ ಏನೋ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟು ಹೀಗೆ ಕೊಡ್ರಿ. ಇಲ್ಲಿ ಕ್ರಿಯೇಟ್ ಅಂತ ಏನಿದೆ ಅದೇ ಇರಲಿ. ಇಲ್ಲಿ ನೋಡಿರಿ, ಇವಾಗ ಇಲ್ಲಿ ಅಮೌಂಟ್ ಬಂತ. ಹಾಗಾಗಿ ಇದರ ಬಗ್ಗೆ ಕೂಡ ಹೆಚ್ಚಾಗಿ ತಲೆ ಕೆಡಿಸ್ಕೋಬೇಡಿ. ಆ ಒಂದು 6 ಸ್ಟೆಪ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಒಂದು ಅಕೌಂಟು ಪ್ರೊಫೆಷ್ನಲ್ ಅಕೌಂಟ್ ರೆಡಿಯಾಗಿದೆ. ಇಲ್ಲಿ ನೋಡಿರಿ, ಪ್ರೊಫೆಷ್ನಲ್ ಅಕೌಂಟ್ ಡ್ಯಾಶ್ಬೋರ್ಡೇ ಇಲ್ಲಿದೆಯಲ್ಲ, ನಿಮ್ಗೆ ಕಾಣಿಸ್ತದೆ. ಇವಾಗ ಮೊದಲು ನಾರ್ಮಲ್ ಅಕೌಂಟ್ ಟೈಪ್ ಇತ್ತು, ಇವಾಗ ಪ್ರೊಫೆಷ್ನಲ್ ಅಕೌಂಟ್ ಆಗಿದೆ. ನಿಮಗೇನಾದರೂ ಪ್ರೊಫೆಷ್ನಲ್ ಅಕೌಂಟಿಂದ ನಾರ್ಮಲ್ ಅಕೌಂಟು ಕ್ರಿಯೇಟ್ ಮಾಡೋದು ಹೇಗೆ ಅಂದರೆ, ನಂದು ಈಗ ಪ್ರೊಫೆಷ್ನಲ್ ಅಕೌಂಟ್ ಇದೆ, ನನಗೆ ಪರ್ಸ್ನಲ್ ಅಕೌಂಟ್ ಬೇಕು ಅನ್ನೋದಾದರೆ ಅದರ ಬಗ್ಗೆ ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ, ನಾನು ಬಗ್ಗೆ ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ, ಅಂದರೆ ಇವಾಗ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಹೇಗೆ ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಪರ್ಸ್ನಲ್ ಅಕೌಂಟಿಂದ ಪ್ರೊಫೆಷ್ನಲ್ ಅಕೌಂಟ್ಗೆ ಸ್ವಿಚ್ ಮಾಡ್ಕೊಳ್ಬೇಕು ಅಂತೇಳಿ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಇದೇ ಥರ ನಾನು ರೆಗ್ಯುಲರಿ ಟೆಕ್ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ಇಷ್ಟ ಇದ್ದರೆ ಕಂಟಿನ್ಯೂ ವೀಡಿಯೋಸ್ಗಳನ್ನ ನೋಡಿರಿ. ನಿಮಗೆ ಏನೋ ಡೌಟ್ಸ್ ಇದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಿ. ಹಾಗೆ ಇನ್ನೂ ಯಥೇಚ್ಛವಾಗಿ ನಿಮಗೆ ಏನಾದರೂ ನನಗೆ ನಿಯರೆಸ್ಟ್ ಕಾಂಟ್ಯಾಕ್ಟ್ ಆಗಬೇಕಂದ್ರೆ ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ID ಮತ್ತು ಇದು ನನ್ನ ಒಂದು ಫೇಸ್ಬುಕ್ ಅಕೌಂಟು, ಇಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು. ಅದಲ್ಲದೆ ನನ್ನ ಒಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಖಡಕ್ ಮಂದಿ ಅಂತ ಹೇಳಿ. ನೋಡಿ, ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ಒಂದು ಪೇಜ್ ಕೂಡ ನೀವು ಫಾಲೋ ಮಾಡಿ ನನಗೆ ಅತಿ ಹೆಚ್ಚಾಗಿ ಸಪೋರ್ಟ್ ಮಾಡಬಹುದು. ತುಂಬ ಧನ್ಯವಾದಗಳು.